ನಾವೆಲ್ಲ ಸಿನಿಮಾ, ಸೀರಿಯಲ್, ಸೀರೀಸ್ಗಳಲ್ಲಿ ಜೈಲಲ್ಲಿರೋ ಕೈದಿಗಳು ಹೈ ಟೆಕ್ನಿಕ್ ಬಳಸಿ ಎಸ್ಕೇಪ್ ಆಗೋದನ್ನ ನೋಡಿರ್ತೀವಿ. ಇದನ್ನೆಲ್ಲ ನೋಡಿ ಓಹ್ ಹಿಂಗೂ ಎಸ್ಕೇಪ್ ಆಗಬಹುದಾ ಅಂತ ಬಾಯಿ ಮೇಲೆ ಬೆರಳಿಟ್ಕೊಂಡಿರ್ತೀವಿ. ಆದ್ರೆ ನಾವಿವತ್ತು ತೋರಿಸೋ ಕೈದಿಗಳು ಎಸ್ಕೇಪ್ ಆಗೋದರಲ್ಲಿ PhD ಮಾಡಿದವರು. ಇವರು ಪರಾರಿ ಆಗೋಕೆ ಬಳಸಿರುವ ತಂತ್ರಗಳ ಮುಂದೆ ಸಿನಿಮಾ ಸ್ಟೈಲ್ಗಳು ಕೂಡ ಫೇಲ್ ಅಂತಾನೆ ಹೇಳಬಹುದು. ಹಾಗಾದ್ರೆ ಇನ್ಯಾಕೆ ತಡ, ಬನ್ನಿ ಖತರ್ನಾಕ್ ಕೈದಿಗಳ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಅಲ್ಕೈಡ್ರೇಸ್ ಇದು ಅತ್ಯಂತ ಕಠಿಣ ಕಾನೂನುಗಳಿರುವಂತ ಜೈಲಿದು. ಈ ಜೈಲಿನಿಂದ ಪರಾರಿಯಾಗೋದು ಅದು ನಿಜಕ್ಕೂ ಸವಾಲಿನ ಕೆಲಸನೇ. ಯಾಕೆಂದ್ರೆ ಈ ಜೈಲನ್ನ ಸಾಮಾನ್ಯವಾದ ಜಾಗದಲ್ಲಿ ನಿರ್ಮಾಣ ಮಾಡಿರಲಿಲ್ಲ. ಇದನ್ನ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿರೋ ಒಂದು ದ್ವೀಪದಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಹೀಗಾಗಿ ಈ ಜೈಲಿನಿಂದ ಯಾರಾದರೂ ಎಸ್ಕೇಪ್ ಆದ್ರೂ ಅವರು ಆ ಜಾಗದಿಂದ ಹೊರಬರೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಜೈಲು ದಾಟಿದ್ರೂ ಮುಂದೆ ಇರೋ ಸಮುದ್ರ ದಾಟದು ಚಾಲೆಂಜ್ ಆಗಿತ್ತು. ಆದರೆ ಇಂಥ ಜೈಲಿನಲ್ಲಿ ಒಬ್ಬ ಚಾಣಾಕ್ಷ ಕೈದಿ ಇದ್ದ. ಅವನ ಹೆಸರು ಫ್ರಾಂಕ್ ಮೊರಿಸ್. ಅಮೆರಿಕದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್. ಇವನು 100ರಲ್ಲಿ ಒಬ್ಬನು ಅಂತಾನೆ ಹೇಳಬಹುದು. ಇವನಿಗಿರೋ ಬುದ್ಧಿಗೆ ಜಗತ್ತೇ ಬೆಚ್ಚಿ ಬಿದ್ದಿತ್ತು. ಇದೇ ಕಾರಣಕ್ಕೆ ಇವನು ಭದ್ರಕೋಟೆಯಂತಿದ್ದ ಸ್ಯಾನ್ ಫ್ರಾನ್ಸಿಸ್ಕೋ ಜೈಲಿನಿಂದ ಪರಾರಿಯಾಗಿ ಬಿಟ್ಟಿದ್ದ. ಇವನ ಜೊತೆ ಇವನ ಇಬ್ಬರು ಸಹೋದರರಾದ ಜಾನ್ ಆಂಗ್ಲಿನ್ ಮತ್ತು ಕ್ಲಾರೆನ್ಸ್ ಆಂಗ್ಲಿನ್ ಕೂಡ ಎಸ್ಕೇಪ್ ಆಗಿದ್ರು. ಈ ಮೂವರು ಒಂದೊಂದಾಗಿ ಪ್ಲಾನ್ ಮಾಡೋದಕ್ಕೆ ಶುರು ಮಾಡಿದ್ರು. ಈ ಪ್ಲಾನ್ ಮಾಸ್ಟರ್ ಮೈಂಡ್ ಫ್ರಾಂಕ್ ಮೊರಿಸ್. ಯಾಕೆಂದ್ರೆ ಇವನ್ನ ಬಿಟ್ರೆ ಇನ್ಯಾರು ಇಂಥ ದುಸ್ಸಾಹಸಕ್ಕೆ ಕೈ ಹಾಕಲು ಸಾಧ್ಯನೇ ಆಗ್ತಿರ್ಲಿಲ್ಲ. ಮೊದಲು ಮೋರಿಸ್ ಡ್ರಿಲ್ ವಿಡ್ಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ದ. ಆಮೇಲೆ ವ್ಯಾಕ್ಯೂಮ್ ಕ್ಲೀನರ್ ಸಹಾಯದಿಂದ ಡ್ರಿಲ್ಲಿಂಗ್ ಮಿಷನ್ ತರ ರೆಡಿ ಮಾಡಿದ್ದ. ಇದು ಅಷ್ಟೊಂದು ಪರಿಣಾಮಕಾರಿಯಾಗಿರದಿದ್ರೂ ಇವನ ಕೆಲಸಕ್ಕೆ ಸಹಾಯ ಮಾಡ್ತಿತ್ತು. ಈ ತರಹ ಯಾವುದಾದ್ರೂ ಒಂದು ವಸ್ತು ಜೈಲಿನಲ್ಲಿ ರೆಡಿ ಮಾಡಬೇಕು ಅಂದ್ರೆ ತಮಾಷೆ ಮಾತಾಗಿರಲಿಲ್ಲ. ಆದರೆ ಮೋರಿಸ್ ಈ ಕೆಲಸ ಮಾಡಿ ತೋರಿಸಿದ್ದ. ಮುಂದೆ ತನ್ನಿಬ್ಬರ ಸಹೋದರರಿಗೆ ಯಾವುದೇ ಆಯುಧ ಸಿಕ್ಕರೂ ಅದನ್ನೇ ಕಲೆಕ್ಟ್ ಮಾಡೋದಕ್ಕೆ ಹೇಳಿದ್ದ. ಇದನ್ನ ಮಾಡೋಕೆ ಇವರಿಗೆ ಬರೋಬ್ಬರಿ 6 ತಿಂಗಳು ಕಳೆದಿತ್ತು. ಇದರ ಜೊತೆ ಮೋರಿಸ್ ಪ್ರತಿದಿನ ಜೈಲಿನ ಗೋಡೆಯನ್ನ ಕೊರೆಯೋದಕ್ಕೆ ಶುರು ಮಾಡಿದ್ದ. ಆದರೆ ಗೋಡೆ ಕೊರೆಯುವ ವೇಳೆ ಸಿಕ್ಕಾಪಟ್ಟೆ ಶಬ್ದ ಬರ್ತಿತ್ತು. ಹೀಗಾಗಿ ಉಳಿದ ಕೈದಿಗಳು ಬೇರೆ ಕೆಲಸದಲ್ಲಿ ಬ್ಯುಸಿಯಾಗಿರುವ ಟೈಮ್ನ ಕೊರೆಯುವ ಕೆಲಸಕ್ಕೆ ಇಟ್ಕೊಂಡ. ಇನ್ನೊಂದು ಏನಂದ್ರೆ ಕುರಿತಾ ಗೋಡೆ ಬಿದ್ರೆ ಹೇಗೆ ಅಂತ ಗೋಡೆಗೆ ಸಿಮೆಂಟ್ ಹಾಕಿ ಪ್ಲಾಸ್ಟ್ ಮಾಡ್ತಿದ್ದ. ಒಂದು ದಿನ ಇಡೀ ಗೋಡೆಯನ್ನೇ ಸಿಮೆಂಟ್ನಿಂದ ಪ್ಲಾಸ್ಟ್ ಮಾಡಲಾಗಿತ್ತು. ಇದೇ ದಿನ ಜೈಲಿನಿಂದ ಎಸ್ಕೇಪ್ ಆಗಬೇಕು ಅಂತ ಮೋರಿಸ್ ಅಂದುಕೊಂಡಿದ್ದ. ಆಮೇಲೆ ಪ್ಲಾಸ್ಟ್ ಮಾಡಿದ್ದ ಗೋಡೆಯನ್ನ ಒಡೆಯೋದಕ್ಕೆ ಶುರು ಮಾಡಿದ್ದ. ಈ ಗೋಡೆಯನ್ನ ಒಡೆದ ಬಳಿಕ ಮೋರಿಸ್ ಮತ್ತು ಆತನ ಸಹೋದರರು ಜೈಲಿನಿಂದ ಪರಾರಿಯಾಗುವಲ್ಲಿ ಸಕ್ಸಸ್ ಕಂಡಿದ್ರು.